ಚಿನ್ನ ತಗೊಂಡ್ರೆ ದೇಶ ಮುಳುಗುತ್ತೆ ಅಂತ ಅಂದ್ರೆ ನಂಬುತ್ತೀರಾ? ಹೌದು ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೈದರಾಬಾದ್ನಲ್ಲಿ ನಡೆದ ಸಭೆಯಲ್ಲಿ ಒಂದು ಮನವಿ ಮಾಡಿದ್ದಾರೆ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ. ಈಗಿನ ಜಾಗತಿಕ ಸವಾಲಿನ ಸಮಯದಲ್ಲಿ ಅನಗತ್ಯ ವಿದೇಶಿ ಪ್ರಯಾಣ ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಇಂಧನ ಉಳಿತಾಯ ಮಾಡಿ, ದೇಶದ ಹಿತಕ್ಕಾಗಿ ಈ ಸಣ್ಣ ಸಣ್ಣ ತ್ಯಾಗ ಮಾಡೋಣ ಅಂತ. ಏಕೆ ಈ ಮನವಿ? ಇದರ ಹಿಂದೆ ಭಾರತದ 6,85,000 ಕೋಟಿ ಸುಮಾರು 72 ಬಿಲಿಯನ್ ದೊಡ್ಡ ರಹಸ್ಯ ಇದೆ. ಇವತ್ತು ಪೂರ್ತಿ ವಿವರವಾಗಿ ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಚಿನ್ನ ಎಂದರೆ ಕೇವಲ ಆಭರಣವಲ್ಲ, ಅದು ಸಂಪ್ರದಾಯ, ಪ್ರೀತಿ, ಹೂಡಿಕೆ ಮತ್ತು ಭಾವನೆಗಳ ಸಂಕೇತ. ಮದುವೆ, ಹಬ್ಬ, ಶುಭ ಕಾರ್ಯ ಚಿನ್ನವಿಲ್ಲದೆ ಯೋಚಿಸಲು ಸಾಧ್ಯವಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಚಿನ್ನದ ಆಮದುದಾರರಲ್ಲಿ ಒಂದು. ವರ್ಷಕ್ಕೆ ಸುಮಾರು 800ರಿಂದ 900 ಟನ್ ಚಿನ್ನ ಆಮದು ಮಾಡಿಕೊಳ್ಳುತ್ತವೆ. ಇದಕ್ಕಾಗಿ ಸುಮಾರು 72 ಬಿಲಿಯನ್, ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಡಾಲರ್ಗಳನ್ನು ಖರ್ಚು ಮಾಡುತ್ತವೆ. ಇದು ಕಚ್ಚಾ ತೈಲದ ನಂತರ 2ನೇ ಅತಿ ದೊಡ್ಡ ಆಮದು ವಸ್ತು. ನಾವು ಪ್ರತಿ ಗ್ರಾಮ್ ಚಿನ್ನಕ್ಕೂ ನಾವು ಡಾಲರ್ಗಳಲ್ಲಿ ವಾಪತಿ ಮಾಡಬೇಕು. ಆ ಡಾಲರ್ಗಳು ದೇಶ ಬಿಟ್ಟು ಹೋದರೆ ಏನಾಗುತ್ತದೆ? ಈ ಡಾಲರ್ಗಳು ಭಾರತದಿಂದ ಹೊರಗೆ ಹೋದಾಗ ದೇಶದ ಆರ್ಥಿಕತೆಯ ಮೇಲೆ ಗಣನೀಯ ಪರಿಣಾಮ ಬೀರುತ್ತದೆ. ಮೊದಲಿಗೆ ಡಾಲರ್ಗೆ ಬೇಡಿಕೆ ಹೆಚ್ಚಾಗುವುದರಿಂದ ರೂಪಾಯಿ ಬೆಲೆ ಕುಸಿಯುತ್ತದೆ. ರೂಪಾಯಿ ದೌರ್ಬಲ್ಯಗೊಂಡರೆ ಪೆಟ್ರೋಲ್, ಡೀಸೆಲ್, ಮೊಬೈಲ್, ಎಲೆಕ್ಟ್ರಾನಿಕ್ಸ್ ನಂತಹ ಎಲ್ಲ ಆಮದು ವಸ್ತುಗಳು ಬೆಲೆ ಏರುತ್ತದೆ. ಇದು ಸಾಮಾನ್ಯ ಜನರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. 2ನೇಯದಾಗಿ, ಚಿನ್ನದ ಆಮದು ಹೆಚ್ಚಾದರೆ ಭಾರತದ ಒಟ್ಟು ಆಮದು ಬಿಲ್ದಾರಿ ಪ್ರಮಾಣದಲ್ಲಿ ಏರುತ್ತದೆ. ಇದರಿಂದ ಪ್ರಸ್ತುತ ಖಾತೆ ಕೊರತೆ, ಕರೆಂಟ್ ಅಕೌಂಟ್ ಡಿಫಿಸಿಟ್ ಹೆಚ್ಚಾಗುತ್ತದೆ. ದೇಶದ ವಿದೇಶಿ ವಿನಿಮಯ ಮೇಲೆ ಒತ್ತಡ ಬರುತ್ತದೆ. 3ನೇಯದಾಗಿ, ಈ ಪರಿಸ್ಥಿತಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ RBI ತನ್ನ ಡಾಲರ್ ನಿಕ್ಷೇಪಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ. ರಿಸರ್ವ್ ಕಡಿಮೆಯಾದರೆ ರೂಪಾಯಿ ಮತ್ತಷ್ಟು ದೌರ್ಬಲ್ಯಗೊಳ್ಳುವ ಸಾಧ್ಯತೆ ಹೆಚ್ಚುತ್ತದೆ. ವಿದೇಶಿ ನಿರ್ಗಮವ ಹೆಚ್ಚಾಗಿ ಬಡ್ಡಿ ದರಗಳು ಏರಬಹುದು. ಯುದ್ಧ ಅಥವಾ ಅನಿಶ್ಚಿತತೆ ಬಂದಾಗ ಜನರು ಚಿನ್ನವನ್ನು ಸುರಕ್ಷಿತ ಆಸ್ತಿಯಾಗಿ ನೋಡಿ ಖರೀದಿಸುತ್ತಾರೆ. ಇದು ಚಿನ್ನದ ಬೆಲೆ ಏರಿಸುತ್ತದೆ ಮತ್ತು ಭಾರತ ಆಮದು ಬಿಲ್ ಹೆಚ್ಚಿಸುತ್ತದೆ. ಡಾಲರ್ಗೆ ಬೇಡಿಕೆ ಹೆಚ್ಚಾಗುವುದರಿಂದ ರೂಪಾಯಿ ದೌರ್ಬಲ್ಯಗೊಳ್ಳುತ್ತದೆ ಮತ್ತು RBI ನಿಕ್ಷೇಪಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ತಜ್ಞರ ಪ್ರಕಾರ ಮೋದಿ ಅವರ ಮನವಿ ರಕ್ಷಣಾತ್ಮಕ ಆರ್ಥಿಕ ತಂತ್ರ. ಭೌತಿಕ ಚಿನ್ನ ಖರೀದಿಸುವ ಬದಲು ಗೋಲ್ಡ್ ETF ಗಳು, ಚಿನ್ನ ಬಾಂಡ್ಗಳು ಮತ್ತು ಚಿನ್ನ SIPಗಳಲ್ಲಿ ಹೂಡಿಕೆ ಮಾಡುವುದನ್ನ ತಜ್ಞರು ಸಲಹೆ ಮಾಡುತ್ತಿದ್ದಾರೆ. ಇದರಿಂದ ಹಣ ದೇಶದ ಒಳಗೆಯೂ ಉಳಿಯುತ್ತದೆ. ವಿದೇಶಿ ಪ್ರಯಾಣ, ಗಮ್ಯಸ್ಥಾನ, ವಿವಾಹಗಳು ಮತ್ತು ಅನಗತ್ಯ ಪ್ರಯಾಣ ಕಡಿಮೆ ಮಾಡುವುದರಿಂದ ಇಂಧನ ಬಳಕೆಯೂ ಕಡಿಮೆಯಾಗುತ್ತದೆ. ಮನೆಯಿಂದ ಕೆಲಸ ಮಾಡುವುದು ಇಂಧನ ಉಳಿತಾಯಕ್ಕೆ ಸಹಕಾರಿಯಾಗುತ್ತದೆ. ಅದೇನೇ ಇದ್ದರೂ ಈ ಸವಾಲಿನ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂಬ ಮನವಿ ಕೇವಲ ಒಂದು ಸಲಹೆಯಲ್ಲ, ಇಂದು ಭಾರತದ ಆರ್ಥಿಕತೆಯನ್ನು ರಕ್ಷಿಸುವ ರಣತಂತ್ರವಾಗಿದೆ. ನಮ್ಮ ಸಣ್ಣ ಸಣ್ಣ ತ್ಯಾಗಗಳು, ಅನಗತ್ಯ ಚಿನ್ನದ ಖರೀದಿ ಕಡಿಮೆ ಮಾಡುವುದು, ಇಂಧನ ಉಳಿತಾಯ ಮಾಡುವುದು ಮತ್ತು ದೇಶೀಯ ಹೂಡಿಕೆಗಳತ್ತ ತಿರುಗುವುದು ರೂಪಾಯಿಯನ್ನು ಬಲಪಡಿಸುತ್ತವೆ ಮತ್ತು ದೇಶವನ್ನು ಸುರಕ್ಷಿತವಾಗಿ ಇರಿಸುತ್ತದೆ. ಚಿನ್ನ ನಮ್ಮ ಸಂಪ್ರದಾಯವಾಗಿರಬಹುದು, ಆದರೆ ಈಗ ದೇಶದ ಭವಿಷ್ಯವೇ ಮುಖ್ಯ. ನಿಮ್ಮ ಅಭಿಪ್ರಾಯ ಏನು? ಚಿನ್ನ ಖರೀದಿ ಕಡಿಮೆ ಮಾಡುವುದು ಸರಿಯಾ? ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.